ಸ್ನೇಹಿತರೆ, ಸ್ಯಾಂಡಲ್ವುಡ್ ಅಲ್ಲಿ ಏನ್ ನಡೀತಾ ಇದೆ, ಯಾರು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗಣೇಶ್ ನಟನೆಯ ಹೊಸ ಚಿತ್ರಕ್ಕೆ ನಾಯಕಿ ಯಾರ ಆಯ್ಕೆ ಆಗಿದ್ದಾರೆ, ಹಾಗೆ ರಂಗಿತರಂಗ ಖ್ಯಾತಿಯ ನಟ ನಿರೂಪ್ ಭಂಡಾರಿ ಹೊಸ ಚಿತ್ರ ಯಾವುದು, ಯಾರು ಈ ಚಿತ್ರದ ನಿರ್ದೇಶಕರು, ಹೀಗೆ ಕೆಲವು ಸಿನಿಮಾಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ತಮ್ಮ ಸುಖಾಗಮನ ಬಯಸುವ ಈ ವಾಕ್ಯ ಎಲ್ಲೋ ಕೇಳ್ದಂಗೆ ಅನ್ಸುತ್ತೆ, ಓದಿರೋ ಹಾಗನ್ಸುತ್ತಲ್ಲ. ಖಂಡಿತ ನಿಮಗೆ ಗೊತ್ತೇ ಇದೆ. ಅದು ಮದುವೆ ಇನ್ವಿಟೇಷನ್ ಕಾರ್ಡ್ ಇರ್ಬೋದು, ಅಥವಾ ಮನೆ ಗೃಹ ಪ್ರವೇಶದ ಕಾರ್ಡ್ ಇರ್ಬೋದು, ಯಾವುದೇ ಒಂದು ಮನೆ ಸಮಾರಂಭಕ್ಕಾಗಿ ಅತಿಥಿಗಳನ್ನ ಆಹ್ವಾನಿಸುವಂತ ಇನ್ವಿಟೇಷನ್ ಕಾರ್ಡ್ನಲ್ಲಿ ಕೊನೆಯಲ್ಲಿ ತಮ್ಮ ಸುಖಾಗಮನ ಬಯಸುವ ಅಂತ ಹಾಕ್ಬಿಟ್ಟು ಅದ್ರ ಕೆಳಗಡೆ ಆ ಮನೆಯವರ ಹೆಸರುಗಳನ್ನ, ಕುಟುಂಬದವರ ಹೆಸರುಗಳನ್ನ ಹಾಕಿರ್ತಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ? ಇದು ಒಂದು ಚಿತ್ರದ ಟೈಟಲ್. ಆ ಚಿತ್ರದಲ್ಲಿ ಹೀರೋ ಆಗಿ ನಟಿಸ್ತಿರೋದು ಇನ್ಯಾರು ಅಲ್ಲ, ಗಣೇಶ್ ನಟನೆಯ ಹೊಸ ಚಿತ್ರದ ಟೈಟಲ್ ಇದಿದೆ ಅಂದ್ರೆ ಕತೆ ಏನಿರಬಹುದು? ಇದು ಖಂಡಿತ ಒಂದು ಕುಟುಂಬದ ಕತೆ ಅಂತ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಒಂದು ಮದುವೆ ಕತೆನಾ, ಅಥವಾ ಮದುವೆ ಮನೆ ಗೃಹ ಪ್ರವೇಶದ ಕತೆನಾ, ಹೀಗೆ ಏನೆಲ್ಲ ನಿಮ್ಗೆ ಕಲ್ಪನೆಗಳು ಬರ್ಬೋದಲ್ಲ. ಅದೇನೇ ಇರಲಿ, ಗಣೇಶ್ ನಟನೆ ಈ ಚಿತ್ರದಲ್ಲಿ ಒಂದು ಎಮೋಷನಲ್ ಜರ್ನಿ ಅಂತೂ ಖಂಡಿತ ಇರಕ್ ಸಾಧ್ಯತೆ ಇದೆ. ಇದು ಗಣೇಶ್ ಅವರು 20 ವರ್ಷ ಚಿತ್ರರಂಗದಲ್ಲಿ ಹಾದು ಬಂದಂತ ಹಾದಿಯ ನಂತರ ಮಾಡ್ತಿರುವಂತ ಈ ಚಿತ್ರದಲ್ಲಿ ಒಂದು ಮುಂಗಾರು ಮಳೆ ಅವ್ರದ್ದೇನು ಸೂಪರ್ ಹಿಟ್ ಸಿನಿಮಾ, ಆ ಸಿನಿಮಾ ತರನೇ ಒಂದು ಭಾವನಾತ್ಮಕವಾದಂತ, ಎಮೋಷನಲ್ ಆದಂತ ಒಂದು ಕಥೆಯನ್ನ ನಿರ್ದೇಶಕ ಹೇಳಕ್ ಹೊರಟಿದಾರ ಅಂತ ಕೂಡ ಅನ್ಸತ್ತೆ. ಈ ಚಿತ್ರದ ನಿರ್ದೇಶಕರು ಇನ್ಯಾರು ಅಲ್ಲ, ರಾಮೇನಹಳ್ಳಿ ಜಗನ್ನಾಥ್ ಅವರು. ಇವರು ಮೊದಲು ಹೊಂದಿಸಿ ಬರೆಯಿರಿ ಅನ್ನುವಂತ ಒಂದು ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಈ ಚಿತ್ರ ಒಂದು ಮಟ್ಟಕ್ಕೆ ಹೆಸರನ್ನ ಮಾಡಿತ್ತು. ಅಂದ್ರೆ ಒಂದು ಹೊಸ ತರದ ಚಿತ್ರ, ಹೊಸ ರೀತಿಯ ಕತೆ ಇರುವಂತ ಚಿತ್ರ ಅಂತೇಳಿ ಎಲ್ಲರೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈಗ ಅವರು ಗಣೇಶ್ ನಟ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಚಿತ್ರದ ಮೊದಲ ಶೆಡ್ಯೂಲ್ ಚಿತ್ರೀಕರಣ ಈಗಾಗಲೇ ಕಂಪ್ಲೀಟ್ ಆಗಿದೆಯಂತೆ. ಈಗ ಅವರು ಚಿತ್ರತಂಡ ನಾಯಕಿ ಯಾರು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಸಂಜನಾ ಆನಂದ್, ಕನ್ನಡದ ಒಬ್ಬ ಬೇಡಿಕೆ ನಟಿ ಈಗ ಅಂತಾನೆ ಹೇಳ್ಬೋದು. ಸಂಜನಾ ಆನಂದ್ ಈ ಚಿತ್ರಕ್ಕೆ ನಾಯಕಿಯಾಗಿ ನಟಿಸಿದ್ದಾರೆ. ಫಸ್ಟ್ ಲುಕ್ ಅನ್ನು ಕೂಡ ರಿಲೀಸ್ ಮಾಡಿದೆ ಚಿತ್ರತಂಡ. ಇನ್ನು ಗಣೇಶ್ ಅವರು ಈಗಾಗಲೇ ತುಂಬಾ ಸಿನಿಮಾಗಳನ್ನ ನಟಿಸ್ತಾ ಇದ್ದಾರೆ ಅಂತ. ಮೊದಲೆಲ್ಲ ಅವರು ಒಂದು ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಈಗ ಅವರು ಒಟ್ಟೊಟ್ಟಿಗೆನೆ 3-4 ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಪಿನಾಕ ಈಗಾಗಲೇ ಮುಗ್ದಿದೆ. ಅದು ಚಿತ್ರೀಕರಣ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಅಂತ ಗೊತ್ತಾಗಿದೆ. ಅದೊಂದು ಹಿಸ್ಟಾರಿಕಲ್ ಸ್ಟೋರಿ ಇರುವಂತ ಒಂದು ಚಿತ್ರ. ಅದಲ್ಲದೆ ಗಣೇಶ್ ಅವರು ಇನ್ನು 3 ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಬೃಂದಾ ವಿಹಾರಿ, ಯುವರ್ ಸಿನ್ಸಿಯರ್ ರಾಮು, ಹಾಗೆ ಡಿಜಾಂಗೋ ಕೃಷ್ಣಮೂರ್ತಿ ಅನ್ನುವಂಥ ವಿಭಿನ್ನವಾದಂಥ ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಇದ್ದಾರೆ. ಮತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ, ಪಿನಾಕ ಚಿತ್ರದಲ್ಲಿ ಅವರು ನಟಿಸಿದ್ದಾರೆ ಅಂತೇಳಿ. ಈಗ ಅವರು ತಮ್ಮ ಸುಖಾಗಮನ ಬಯಸುವ ಅನ್ನುವಂಥ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಅಂತ ಹೇಳಿದಲ್ಲ. ಈ ಚಿತ್ರವನ್ನ ಅಶ್ವಿನಿ ವಿಜಯ್ ಲೋಹಿತ್ ಮತ್ತೆ ಸತೀಶ್ ಎಚ್ ಗೌಡ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಡಾರ್ಲಿಂಗ್ ಕೃಷ್ಣ ನಟನೆಯ ಹೊಸ ಚಿತ್ರ ಫಾದರ್, ಈ ಚಿತ್ರ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಚಿತ್ರದಲ್ಲಿ ಪ್ರಕಾಶ್ ರಾಜ್ ನಟಿಸಿದ್ದಾರೆ. ಮತ್ತೆ ಒಂದು ತಂದೆ ಮಗನ ಬಾಂಧವ್ಯದ ಒಂದು ಕತೆ ಈ ಚಿತ್ರದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ಹೇಗಿದೆ ಅನ್ನೋದನ್ನ ನೀವು ಆ ಫೋಟೋಗಳು ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಪ್ರಕಾಶ್ ರಾಜ್ ಅವರು ಕೂಡ ತುಂಬಾ ಅತ್ಯುತ್ತಮ ನಟ. ಅವರು ಹಲವು ಕನ್ನಡ ಸಿನಿಮಾದಲ್ಲೂ ನಟಿಸಿದ್ದಾರೆ. ಭಾರತದಾದ್ಯಂತ ಹಲವು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಡಾರ್ಲಿಂಗ್ ಕೃಷ್ಣ ಹೇಳೋದೇ ಬೇಡ, ಅವ್ರೀಗ ತುಂಬಾ ಒಂದು ಟಾಪ್ ಅಲ್ಲಿ ಇರುವಂತಹ ನಟರಲ್ಲಿ ಒಬ್ಬರಾಗಿ ಗುರುತಿಸ್ಕೊಂಡಿದ್ದಾರೆ. ಲವ್ ಮ್ಯಾಕ್ಟೆಲ್ ನಂತರ ಅವರು 3 ಸೀರೀಸ್, ಆ ಸಿನಿಮಾ ಸೀಕ್ವೆಲ್ಗಳು ಬಂತು. ಅದಾದ ಮೇಲೂ ಕೂಡ ಅವರು ಬೇರೆ ಬೇರೆ ಸಿನಿಮಾದಲ್ಲಿ ನಟಿಸಿದ್ರು. ಅವು ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ಅನ್ನ ಕಾಣ್ತು ಅಂತಾನೆ ಹೇಳ್ಬೋದು. ಮತ್ತೆ PC ಶೇಖರ್ ನಿರ್ದೇಶನದ ಮತ್ತೊಂದು ಚಿತ್ರ ಲವ್ ಬರ್ಡ್ಸ್ ಅಲ್ಲಿ ಕೂಡ ಅವರು ಮಿಲನ ಜೊತೆನಲ್ಲಿ ನಟಿಸಿದ್ರು. ಹಾಗಾಗಿ ಡಾರ್ಲಿಂಗ್ ಕೃಷ್ಣ ನಟನೆಯ ಹೊಸ ಚಿತ್ರ ಅಂತಂದ್ರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಅದೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾಡುವಂತ ಸಿನಿಮಾಗಳು ಅವ್ರದ್ದು ಅನ್ನೋದು, ಮತ್ತೆ ತುಂಬಾ ಭಾವನಾತ್ಮಕವಾಗಿರುವಂತ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಈಗಾಗಲೇ ಪ್ರೇಕ್ಷಕರಿಗೆ ಅರ್ಥ ಆಗಿದೆ. ಹಾಗಾಗಿನೇ ಡಾರ್ಲಿಂಗ್ ಕೃಷ್ಣ ಈಗ ಎಲ್ಲರ ಒಂಥರ ಎಲ್ಲ ವಯೋಮಾನದವರ ಮೆಚ್ಚಿನ ನಟ ಆಗಿ ಹೊರಹೊಮ್ಮಿದ್ದಾರೆ. ಈಗ ಪ್ರಕಾಶ್ ರಾಜ್ ಜೊತೆನಲ್ಲಿ ಅವರ ಸಿನಿಮಾ ಹೇಗಿರ್ಬೋದು ಅನ್ನೋ ಕುತೂಹಲ ಖಂಡಿತ ಎಲ್ಲರಲ್ಲಿ ಇರುತ್ತೆ. ಈ
ಚಿತ್ರವನ್ನ ಆರ್ ಚಂದ್ರು ನಿರ್ದೇಶನ ಮಾಡಿದ್ದಾರೆ. ನಿಮಗೆ ನೆನಪಿರ್ಬೋದು, ತಾಜ್ ಮಹಲ್ ಅನ್ನುವಂತ ಒಂದು ಚಿತ್ರವನ್ನ ಆರ್ ಚಂದ್ರು ಅವರು ನಿರ್ದೇಶನ ಮಾಡಿದ್ರು. ಅದಾದ್ಮೇಲೆ ಅವ್ರು ಮಾಡ್ತಿರೋದು ಈ ಫಾದರ್ ಅನ್ನುವಂತ ಚಿತ್ರವನ್ನ. ಇನ್ನು ರಂಗಿತರಂಗ ಖ್ಯಾತಿಯ ಅನೂಪ್ ಭಂಡಾರಿ, ನಿರೂಪ್ ಭಂಡಾರಿ, ಈ ಭಂಡಾರಿ ಬ್ರದರ್ಸ್ ಏನಾದ್ರೂ ಒಂದು ಮ್ಯಾಜಿಕ್ ಮಾಡ್ತಾರಾ ಅಂತ ಪ್ರೇಕ್ಷಕರು ಕಾಯ್ತಾನೆ ಇದ್ದಾರೆ. ಯಾಕಂದ್ರೆ ರಂಗಿತರಂಗದ ಯಶಸ್ಸು ಅವರ ನಿರೀಕ್ಷೆಯನ್ನು ಹೆಚ್ಚಿಸಿದ್ರೆ ಆಶ್ಚರ್ಯನೇ ಇಲ್ಲ. ಅದಾದ್ಮೇಲೆ ಅನೂಪ್ ಭಂಡಾರಿ ನಿರ್ದೇಶನದಲ್ಲಿ ಬೇರೆ ಬೇರೆ ಸಿನಿಮಾಗಳು ಬಂತು. ಮತ್ತೆ ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ್ ರೋಣಾನ ಅವರು ನಿರ್ದೇಶನ ಮಾಡಿದ್ರು. ಮತ್ತೆ ನಿರೂಪ್ ಭಂಡಾರಿ ಕೂಡ ಬೇರೆಯವರ ನಿರ್ದೇಶನದಲ್ಲಿ ಸಿನಿಮಾಗಳಲ್ಲಿ ನಟಿಸ್ತಾನೆ ಬಂದ್ರು. ಆದಿ ಲಕ್ಷ್ಮೀ ಪುರಾಣ ಇರಬಹುದು, ಮತ್ತೆ ರಾಜರಥ ನಿರೂಪ್ ಭಂಡಾರಿ ನಟನೆಯ ಚಿತ್ರ. ಆ ಚಿತ್ರಕ್ಕೆ ಅನೂಪ್ ಭಂಡಾರಿನೇ ಆಕ್ಷನ್ ಕಟ್ ಹೇಳಿದ್ರು. ಅಂದ್ರೆ ಅಣ್ಣ ತಮ್ಮರ ಈ ಕಾಂಬಿನೇಷನ್ ಎರಡನೇ ಚಿತ್ರ ಅಂತ ಹೇಳ್ಬೋದು ರಂಗಿತರಂಗದ ನಂತರ. ಅದಾದ್ಮೇಲೆ ನಿರೂಪ್ ಭಂಡಾರಿ ವಿಂಡೋ ಸೀಟ್ ಅನ್ನುವಂಥ ಸಿನಿಮಾದಲ್ಲಿ ನಟಿಸಿದ್ರು. ಇದಲ್ಲದೆ ಈಗ ಅವರು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅನ್ನುವಂಥ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಅದ್ರ ಮಧ್ಯೆ ಬಂದಿರುವಂತ ಒಂದು ಹೊಸ ಸುದ್ದಿ ಏನು ಅಂತಂದ್ರೆ, ಮತ್ತೆ ಅನೂಪ್ ಭಂಡಾರಿ ನಿರೂಪ್ ಭಂಡಾರಿ ನಟನೆಯ ಹೊಸ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಅಂದ್ರೆ ತಮ್ಮನ ಚಿತ್ರಕ್ಕೆ ಅಣ್ಣ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಇವರಿಬ್ರು ಕಾಂಬಿನೇಷನ್ನ ಹೊಸ ಚಿತ್ರದ ಚಿತ್ರೀಕರಣ ಕುಮಟಾದಲ್ಲಿ ಈಗಾಗಲೇ ನಡೀತಿದೆ ಅನ್ನೋದು ಗೊತ್ತಾಗಿದೆ. KGF ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿ ಎಲ್ಲರ ಗಮನವನ್ನು ಸೆಳೆದಂತಹ ನಟಿ ಶ್ರೀನಿಧಿ ಶೆಟ್ಟಿ ಈಗ ಮತ್ತೆ ಕನ್ನಡದಲ್ಲಿ ನಟಿಸ್ತಾ ಇದ್ದಾರೆ. ಅದು ನಿರೂಪ್ ಭಂಡಾರಿ ಜೊತೆನಲ್ಲಿ ನಾಯಕಿಯಾಗಿ ಅವರು ಹೊಸ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. 2018ರಲ್ಲಿ KGF ರಿಲೀಸ್ ಆಯ್ತು. ಅದಾದ್ಮೇಲೆ 2022 ನಲ್ಲಿ KGF ಸೆಕೆಂಡ್ ಸೀಕ್ವೆಲ್ ಕೂಡ ರಿಲೀಸ್ ಆಯ್ತು. ಅದು ರಿಲೀಸ್ ಆಗೋ ಹೊತ್ತಿಗೆ ಶ್ರೀನಿಧಿ ಶೆಟ್ಟಿ ತೆಲುಗು ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಅದು 2-3 ಸಿನಿಮಾದಲ್ಲಿ ತೆಲುಗು ಸಿನಿಮಾದಲ್ಲಿ ನಟಿಸಿದ್ರು ಅವರು. ಈಗ ಮತ್ತೆ ಕನ್ನಡದಲ್ಲಿ ಅವರು ನಟಿಸ್ತಾ ಇರೋದು ನಿರೂಪ್ ಭಂಡಾರಿ ಜೊತೆನಲ್ಲಿ. ಶ್ರೀನಿಧಿ ಶೆಟ್ಟಿ ತೆಲುಗುನಲ್ಲಿ ಹಿಟ್ ದ ಥರ್ಡ್ ರೇಸ್ ಅನ್ನುವಂಥ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಮತ್ತೆ ತಿಳಿಸುಕಾದ ಅನ್ನುವಂಥ ಇನ್ನೊಂದು ತೆಲುಗು ಸಿನಿಮಾದಲ್ಲಿ ಕೂಡ ಅವರು ನಟಿಸಿದ್ದಾರೆ. ಈಗ ವೆಂಕಟೇಶ್ ದಗ್ಗುಬಾಟಿ ತೆಲುಗಿನ ಜನಪ್ರಿಯ ನಟ, ಅವ್ರ ಜೊತೆ ನಾಯಕಿಯಾಗಿ ಅವರು ನಟಿಸ್ತಾ ಇದ್ದಾರೆ. ಶ್ರೀನಿಧಿ ಶೆಟ್ಟಿಯ ನಟನೆಯನ್ನ ಮತ್ತೆ ನೋಡೋ ಅವಕಾಶ ಕನ್ನಡಿಗರಿಗೆ ಈಗ ನಿರೂಪ್ ಭಂಡಾರಿ ಸಿನಿಮಾದಲ್ಲಿ ಸಿಗ್ತಾ ಇದೆ. ಇನ್ನು ಕನ್ನಡದ ಹಾಸ್ಯ ನಟ ಕೋಮಲ್ ನಟನೆಯ ಹೊಸ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಅದು ರೋಲೆಕ್ಸ್ ಅನ್ನುವಂಥ ಚಿತ್ರದ ಟೀಸರ್. ಈ ಚಿತ್ರದಲ್ಲಿ ಸೊನಾಲ್ ಮಂತೇರೋ ನಾಯಕಿಯಾಗಿ ಅವ್ರ ಜೊತೆ ನಟಿಸಿದ್ದಾರೆ. ಈ ಟೀಸರ್ ನ ನೋಡ್ತಾ ಇದ್ರೆ ಇದರಲ್ಲಿ ಒಬ್ಬ ಶ್ರೀಮಂತನ ಮಗಳು, ಆಕೆ ಕಿಡ್ನಾಪ್ ಆಗುತ್ತೆ. ಆ ಶ್ರೀಮಂತನ ಮಗಳ ಪಾತ್ರದಲ್ಲಿ ಸೊನಾಲ್ ಮಂತೇರೋ ನಟಿಸಿದ್ದಾರೆ. ಕಿಡ್ನಾಪ್ ಮಾಡಿದವರು ಯಾರು ಅಂತಂದ್ರೆ ರೋಲೆಕ್ಸ್. ಆ ರೋಲೆಕ್ಸ್ ಪಾತ್ರ ಇವರು ಕೋಮಲ್ ಅವರು ನಟಿಸಿರುವಂತದ್ದು. ಹೀರೋ ಆಗಿ ಕಾಣಿಸ್ಕೊಂಡಿರುವ ಕೋಮಲ್ ಸೊನಾಲ್ ಮಂತೇರೋನ ಕಿಡ್ನಾಪ್ ಮಾಡ್ತಾರ, ಹಾಗೆ ಅದು ಯಾಕಾಗಿ ಮಾಡ್ತಾರೆ ಅದೆಲ್ಲವೂ ಈಗ ಸಿನಿಮಾದಲ್ಲೇ ಗೊತ್ತಾಗ್ಬೇಕು. ಆದ್ರೆ ಈ ಟೀಸರ್ ಅಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ಬೋದು ನಾವು. ಮತ್ತೆ ವಿನೋದ್ ಪ್ರಭಾಕರ್ ಕೂಡ ಇದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಒಂದು ಗೌರವ ಪಾತ್ರದಲ್ಲಿ ಅವರು ನಟಿಸಿದೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊನಾಲ್ ಮಂತೇರೋ ಜೊತೆನಲ್ಲಿ ವಿನೋದ್ ಪ್ರಭಾಕರ್ ನಟಿಸ್ತಿರುವಂತ ಎರಡನೇ ಚಿತ್ರ ಇದು. ಇದಕ್ಕೆ ಮುಂಚೆನೂ ಅವರು ಒಂದು ಸಿನಿಮಾದಲ್ಲಿ ನಟಿಸಿದ್ರು. ಇನ್ನು ಕೋಮಲ್ ಈ ಚಿತ್ರದಲ್ಲಿ ತಾವು ಸಹಜವಾಗಿನೇ ಅವರು ಇದುವರೆಗೆ ಮಾಡ್ಕೊಂಡು ಬಂದಿರೋ ಹಾಗೇನೆ ಆ ಪಾತ್ರಕ್ಕೆ ಒಂದು ಹಾಸ್ಯವನ್ನ ತುಂಬಿದ್ದಾರೆ. ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ನಟನೆ ಇರ್ಬೋದು, ಎಲ್ಲವೂ ಕೂಡ ಒಂಥರ ಸ್ಪೆಷಲ್ ಆಗಿರುತ್ತೆ. ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಅವರು ಹೇಗೆ ಮೊದಲಿಂದನೂ ಆ ಸಿಗ್ನೇಚರ್ ಸ್ಟೈಲ್ ಅನ್ನ ಮಾಡ್ಕೊಂಡು ಬಂದಿದ್ರು ಅದನ್ನ ಈ ಚಿತ್ರದಲ್ಲೂ ಕೂಡ ನಾವು ನೋಡಬಹುದು. ಮುಂದಿನ ದಿನಗಳಲ್ಲಿ ಚಿತ್ರತಂಡ ಹೇಳಬೇಕು. ಎಲ್ಲ ಮಾಹಿತಿನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಮತ್ತೆ ಟೀಸರ್ನ ನೋಡಿ ನಿಮ್ಗೆ ಏನ್ ಅನಿಸ್ತೋ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.